ತುಂಬಿರುವ ಸಾವಿರಾರು ಹಳ್ಳಿಗೆ ಸೌಕಾರನಾದ ಈ ನಾಗೇಗೌಡನ ಸೇಡಿನ ಸರಪಂಜರದಲ್ಲಿ ಸಿಕ್ಕಿ ಸತ್ತು ಸುಡುಗಾಡ ಸೇರಲು ಸಿದ್ಧನಾಗಿ ನಿಂತಿರುವನಲ್ಲ ಆ ಬಡ ಭಿಕಾರಿ ಶಿವರಾಯನ ತಮ್ಮ ಕನಕ. ಕನಕ, ಭಂಡಾರದ ಬಾವುಟದ ಬಂಟನೆ ನಾನೆಂದು ನೀನೆಂತ ಪುಂಡ ಪುಡಾರಿಯಾದರೂ ಭಿಕಾರಿಯಾಗಿ ಬಂದ ಬೀಳಬೇಕು ಈ ಶಿಕಾರಿ ನಾಗೇಗೌಡನ ನರಕದ ದೊಡ್ಡೆಯಲ್ಲಿ. ಲೇ ಮಗನ ಕನಕ, ನೀವು ನಿಮ್ಮ ಕುಲದೇವರ ಗುಡಿ ಕಟ್ಟಿಸಬೇಕೆಂದಿರುವ ನಿಮ್ಮ ಊರು ಮುಂದಿನ ಜಾಗದಲ್ಲಿ ನಾನು ಸರಾಯ್ ಫ್ಯಾಕ್ಟರಿಯನ್ನು ಕಟ್ಟಿಸಿ ನಿನ್ನನ್ನು ಎಬೆಸಿದ ಅದೇ ಕ್ರಾಂತಿಯಲ್ಲಿ ನಿನ್ನನ್ನು ಸಿಲುಕಿಸಿ ಧರ್ಮರಾಯ ಭೀಮಾರ್ಜುನನಂತಿರುವ ನಿಮ್ಮ ಮೂವರು ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿಯನ್ನು ಹಚ್ಚಿ ಜೇನುಗೂಡಿನಂತಿರುವ ನಿಮ್ಮ ಮನೆಯನ್ನು ಮಸಣ ಮಾಡಿ ಹಾಲು ಸಕ್ಕರೆಯಂತಿರುವ ನಿಮ್ಮ ಸಂಸಾರವನ್ನು ವಿಚಿತ್ರ ಮಾಡಿ ಕೊನೆಗೆ ಆ ದಂತದ ಗೊಂಬೆಯಂತಿರುವ ನಿನ್ನತ್ತಿಗೆ ನೇತ್ರಾವತನ್ನು ನಾನು ಅಪ್ಪಿ ಮುದ್ದಾಡಿ ನನ್ನ ಸೇಡಿನ ಕ್ರಾಂತಿ ನಂದಿಸಿಕೊಳ್ಳಿದ್ದರೆ ನನ್ನ ಹೆಸರು ನರವ್ಯಾಘ್ರ ನಾಗೇಗೌಡನೇ ಅಲ್ಲ. ಸಾಯಬ್ರ ಅಂದಿನ್ರಿ. ಇರ್ಲಿ ಅಡ್ರಾತ್ರಿ, ಬಹುದಿನದ ನನ್ನ ಆಸೆಯಂತೆ ಈ ಸಲ ನಡೆಯುವ ಎಲೆಕ್ಷನ್ನಿನಲ್ಲಿ ನಾನು ಗೆದ್ದು ಶಾಸಕನಾಗಲೇಬೇಕು. ಆದರೆ ಅದಕ್ಕೆ ಆ ಚಕ್ರವರ್ತಿ ಸಾಯಬೇಕು. ಗೌಡ್ರಿ, ನೀವು ಅಂದ್ರಿ ನಿಮ್ಮ ಪವರ್ ಅಂದ್ರಿ, ನೀವು ಒಂದು ಮಾತು ಹೇಳಿದ್ರೆ ಸಾಕು. ಶೌನೆ ಶಂಭುಲಿಂಗ, ದೊರ್ವೆ ತಿಪ್ಪೇಶ, ಆ ಮುಖ್ಯಮಂತ್ರಿಗಳೇ ಬಂದು ಸಹಾಯ ಮಾಡುವಾಗ ಹೋಗಿ ಹೋಗಿ ಆ ಚಕ್ರವರ್ತಿ ಸಹಾಯ ಕೇಳ್ತೀನಿ ಅಂತೀರಲ್ಲ, ಹೋಗಿರ್ರಿ ಮಕ್ಕಕ್ಕೆ. ನೋಡೋ ರಾಜಕೀಯ ಪಟ್ಟ ಸಿಗಬೇಕಾದರೆ ಹೊತ್ತು ಬಂದಾಗ ಕತ್ತಿ ಕಾಲು ಹಿಡಿಯಲೇಬೇಕು. ಮೂರು ಬಿಟ್ಟವನೇ ಈ ಊರಿಗೆ ದೊಡ್ಡವನೆಂಬ ಗಾದಿ ನಿನಗೆ ಗೊತ್ತಿಲ್ಲವೇ? ಹೌದು ಬಿಡ್ರಿ. ಹಂಗಾದ್ರ ಆ ಚಕ್ರವರ್ತಿಗೆ ಫೋನ್ ಮಾಡಿ ಕರೆಸ ಬಿಡ್ಲೇನ್ರಿ? ನೀನೇನು ಫೋನ್ ಹಚ್ಚುವುದು ಬೇಡ ಅಡ್ರಾತ್ರಿ. ನಿನ್ನೆ ನಾನೇ ಫೋನ್ ಹಚ್ಚಿ ತಿಳಿಸಿದ್ದೇನೆ, ಇಷ್ಟರಲ್ಲಿ ಬಂದರೂ ಬರಬಹುದು. ಅಯ್ಯ, ನೀವಂತ ಆ ಚಕ್ರವರ್ತಿಯವರು ನೆನೆಸ್ತಾರ ಮನಸ್ನ್ಯಾಗ. ನಾಡಹಳ್ಳಿಯ ನಾಗೇಗೌಡರಿಗೆ ನಮಸ್ಕಾರ. ಚಕ್ರವರ್ತಿ ಬಾ, ಕುಳಿತುಕೋ. ಕುಳಿತು ನಿನ್ನ ಜೊತೆಗೆ ಹರಕೆ ಹೊಡೆಯಲಿಕ್ಕೆ ಬಂದಿಲ್ಲ ಗೌಡ್ರಿ. ನನ್ನ ಕರೆಸಿದ ಕಾರಣ ನೋಡು ಚಕ್ರವರ್ತಿ, ಈ ಸಲ ನಡೆಯುವ ಚುನಾವಣೆಯಲ್ಲಿ ನೀನು ನನಗೆ ಸಾಥ್ ಕೊಟ್ಟು ನನ್ನನ್ನು ಗೆಲ್ಲಿಸಲೇಬೇಕು. ಗೌಡ್ರಿ, ನಾನು ನಿಮಗೆ ಸಾಥ್ ಕೊಟ್ಟು ನಿಮ್ಮನ್ನು ಗೆಲ್ಲಿಸಿದರೆ ನನಗೆ ಸಿಗುವ ಲಾಭ? ನಾನು ಶಾಸಕನಾದ ಮೇಲೆ ತಿಂಗಳ ಬರುವ ಆದಾಯದಲ್ಲಿ ನನಗೂ 50, ನಿನಗೂ 50. ಓಕೆ ಗೌಡ್ರಿ, ಓಕೆ. ಹಂಗಾದ್ರ ಗರುಡ ಸರ್ಪದಂತಿರುವ ನೀವಿಬ್ರೂ ಒಂದಾದ ಮೇಲೆ ಮುಂದಿನ ಶಾಸಕರು ನೀವ, ನಿಮ್ಮ ಪಿಯೇ ನಾನ. ತಂಗಿ ನಾಗರತ್ನ, ಒಂದೆರಡು ಕಪ್ ಕಾಫಿ ತೆಗೆದುಕೊಂಡು ಬಾ ಅಮ್ಮ. ಅಮ್ಮವ್ರ ನನಗಿಲ್ಲನ್ರಿ ಬೆಲ್ಲ ಚಾ, ಬೆಲ್ಲ ಚಾ, ಬೆಲ್ಲ ಚಾ, ಬೆಲ್ಲ ಚಾ, ಬೆಲ್ಲ ಚಾ, ಬೆಲ್ಲ ಚಾ, ಕುಡೀರಿ ಬೆಲ್ಲ ಚಾ, ಬೆಲ್ಲ ಚಾ, ಬೆಲ್ಲ ಚಾ.
ನಿನಗೆ ಒಳಗಡೆ ಇದೆ, ಚಾ ಕೊಡ್ತೀನಿ ನಡಿ. ನನಗೆ ಅಮ್ಮವರು ಒಳಗಡೆ ಕೊಡ್ತಾರ ಬೆಲ್ಲದ ಚಾ. ನಾಗರತ್ನ, ಇಂದು ನಿನ್ನ BSc ಫೈನಲ್ ಪರೀಕ್ಷೆ ರಿಸಲ್ಟ್ ಏನಾಯ್ತಮ್ಮ? ಅಣ್ಣ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ನಿನ್ನ ತಂಗಿ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದ್ದಾಳಣ್ಣ. ನನಗೆ ಆಶೀರ್ವದಿಸೋಣ. ಎದ್ದೇಳು ತಂಗಿ, ಎದ್ದೇಳು. ನೀನು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ಪಾಸಾಗಿ ಈ ನಿನ್ನಣ್ಣ ನಾಗೇಗೌಡನ ಕೀರ್ತಿ ತರಿವಿ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಮ್ಮ. ಅಮ್ಮ ಅವ್ರು ಪಡ್ಸಾಲ ಪಾಸ್ ಆಗ್ಯಾರಂತ. ಏ ಪಡ್ಸಾಲ ಫಸ್ಟ್ ಕ್ಲಾಸ್ ಯಾವ್ದೋ ಒಂದು ಬಿಡ್ರಿ. ಹಾ ತಂಗಿ, ತೆಗೆದುಕೋಮ್ಮ ಇದು 10,000 ಹಣವನ್ನು. ಹಿಂದೆ ನಿನ್ನ ಫ್ರೆಂಡ್ಗೆ ಪಾರ್ಟಿ ಕೊಡು. ಸರಿ ಅಣ್ಣ, ಹಾಗೆ ಮಾಡ್ತೀನಿ. ಹಾ ಚಕ್ರವರ್ತಿ, ನಾವಿಬ್ಬರು ಒಂದಾದ ಸಂತೋಷಕ್ಕೆ ಹಾಗೂ ಈ ನಾಗೇಗೌಡನ ತಂಗಿ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆದ ಸಂತೋಷಕ್ಕೆ ಗುಂಡಾಕಿ ಎಂಜಾಯ್ ಮಾಡೋಣ. ನಡೆ ಹೋಗೋಣ.
ನಾಗೇಗೌಡ, ನಿನಗೇನು ಗೊತ್ತು ಈ ಚಕ್ರವರ್ತಿಯ ಕುಟಿಲಕಾರ ನಿನ್ನ ಸ್ನೇಹಿತನಾಗಿ ನಾನು ಸಾಥು ಕೊಟ್ಟು ದುಶ್ಯಾಸನಾಗಿ ನಿನ್ನ ತಂಗಿಯ ಸೀರೆ ಬಿಚ್ಚಿ ಅವಳ ದೇಹದ ಒಂದೊಂದು ಅಂಗಗಳಿಗೆ ಮುಟ್ಟಿಟ್ಟು ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ನಿಮ್ಮಂತ ದುಷ್ಟರ ಸಂಹಾರಕ್ಕಾಗಿ ನಾ ಅನ್ನ ಹಾಕಿ ಸಾಕಿ ಬೆಳೆಸಿದ್ದೇನೆ. ಸೇಡಿನ ಕಿಡಿ ಕ್ರಾಂತಿ ಹುಲಿ. ಆ ಕ್ರಾಂತಿ ಹುಲಿಯ ರಾಯಣೆಂದಲೇ ನಿನ್ನ ರುಂಡವನ್ನು ಚೆಂಡಾಡಿ ನಿನ್ನೆಲ್ಲರೂ ಸರ್ವಾಸ್ತಿಗೆ ನಾವು ವಾರಸ್ತಾರ ನಾನಾಗದಿದ್ದರೆ ನನ್ನ ಹೆಸರು ಚಲ ತೊಟ್ಟ ಚಕ್ರವರ್ತಿನೇ ಅಲ್ಲ. ಚಕ್ರವರ್ತಿ, ಏನು ಯೋಚನೆ ಮಾಡುತ್ತಾ ನಿಂತಿರುವಿ? ಏನಿಲ್ಲ ಗೌಡ್ರಿ, ಹೆಂಡದ ಜೊತೆಗೆ ಇನ್ನೂ ಏನಾದರೂ ಇದೆ ಅಂತ ವಿಚಾರಿಸ್ತಿದ್ದೆ ಅಷ್ಟೇ. ಚಕ್ರವರ್ತಿ ಅವರ ಮತ್ ಇನ್ನೊಂದ್ಸಲ ಮಾಡಿದ್ರಾತು. ಈ ಕುಡಿದಿದ್ದ ನನಗೆ ನಾ ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನಂತೀರಿ ಚಕ್ರವರ್ತಿ ಅವ್ರಿ? ಮತ್ತೆ ರೈತರ ಸಮಾವೇಶವನ್ನು ಹದಗೆಡಿಸಿ ಸಮಾವೇಶದಲ್ಲಿ ಆ ಶಿವರಾಯನನ್ನು ಹೊಡೆದ ಘಟನೆಯ ಬಗ್ಗೆ ಏನಂತ ಹೊಗಳಿದ್ದಾನೆ ಆ ಶಿವರಾಯ. ಆ ಶಿವರಾಯ ಏನು ಮಾತಾಡಿಲ್ರಿ. ಆ ನನ್ನ ಮಗ ಕನಿಕೆ ಇಲ್ಲ ಕೊನಿಕೆ ಅನ್ಕರಿ, ಅವ ಬಾಳ ಮಾತಾಡಿ ಹೋಗ್ಯಾನ. ಏನಂತ ಹೊಗಳಿದ್ದಾನೆ ಆ ಕನಕ? ನಿಮ್ಮ ಸಿರಾನ್ ಶೀಕಂಗೆ ಕೆಡದು ನಿಮ್ಮ ಹೆಣದ ಮ್ಯಾಲ ಹದ್ದು ಕಾಗಿ ಹಾರಾಡಂಗ ಮಾಡ್ತಾನೆ ಅಂತ ಹೇಳೋಗ್ಯಾನ್ರಿ ಅವ. 25 ಹಳ್ಳಿಗೆ ಶ್ರೀಮಂತ ಸಿಂಹ ನೆನೆಸಿಕೊಂಡಿರುವ ಈ ನಾಗೇಗೌಡನಿಗೆ ಚಂಡು ತಿರುವಿ ಪುಂಡನಂತೆ ಮಾತನಾಡಿದ್ದಾನೆ ಆ ಸಚ್ಚಿನ ಕುನ್ನಿ ಕನಕ. ಗೌಡ್ರ ಅಷ್ಟೋ ಮಾತಾಡಿಲ್ರಿ ಅವ ನೀವೇನ್ ಶುಗರ್ ಫ್ಯಾಕ್ಟ್ರಿ ಕಟ್ಟಿಸ್ಬೇಕು ಅಂತಿರಲ್ಲ, ಅವನ ಜಾಗದೊಳಗ ಅವ್ರ ಮನಿ ದೇವ್ರ ಗುಡಿ ಕಟ್ಟಿಸಿ ಆ ಗುಡಿ ಮ್ಯಾಲ ಭಂಡಾರದ ಬಾವುಟ ಹಾರ್ತಾನೆ ಅಂತ ಶೆಡ್ ಅಯ್ಯಯ್ಯೋ ಶೆಡ್ ಹೊಡೆದು ಹೋಗ್ಯಾನ್ರಿ. ಏನು ಈ ನಾಗೇಗೌಡನ ಎದುರು ಹಾಕಿಕೊಂಡು ನಮ್ಮ ಕುಲ ದೇವರ ಗುಡಿ ಕಟ್ಟಿಸಿ ಭಂಡಾರದ ಬಾವುಟ ಹಾರಿಸುತ್ತೇನೆಂದು ಶೆಡ್ ಹೊಡೆದು ಮಾತನಾಡಿದ್ದಾನೆ ಆ ಸಕ್ಕಿನ ಕುನ್ನಿ ಕನಕ. ಕುನ್ನಿ ಅಲ್ಲಲೇ ನಾಗೇಗೌಡ, ನಿಮ್ಮಂತ ಕೆಟ್ಟ ಶ್ರೀಮಂತರ ಸುಳಿ ನೋಡಿ ಸೀಳುವ ಕೆಚ್ಚದೆಯ ಗಂಡು ಗಲಿ ಪುಂಡ ಕನಕ. ಕನಕ ಕನಕ ಅಷ್ಟೇ ಅಲ್ಲಲೇ ಗೌಡ, ಕೊಬ್ಬಿ ನಿಂತ ನಿನ್ನಂತ ಕರಿಚಿರತೆಗಳ ಶಿಖರದ ಮೇಲೆ ಕುಳಿತು ರೈತನ ರಕ್ತ ಕಣ್ಣೀರು ಒರೆಸಬೇಕಾದ ನನ್ನ ಆಶಾ ಗೋಪುರವನ್ನು ನುಚ್ಚು ನೂರು ಮಾಡಿದ ನಿನ್ನಂತ ಗೋಮುಖ ವ್ಯಾಘ್ರನ ಶಿರ ಕತ್ತರಿಸಲು ಕವಿ ಎಂಬ ಬ್ರಹ್ಮ ಸೃಷ್ಟಿಸಿದ ಕನ್ನಡ ನಾಡಿನ ವೀರಪುತ್ರ ಅರ್ಥಾತ್ ಶಿವಲೋಕದಿಂದ ಸಿಡಿದು ಬಂದಿರುವ ಸಿಂಹದ ಸಿಡಿಲು ಮರಿ, ಸಿಂಹದ ಸಿಡಿಲಿನ ಮರಿ. ಕನಕ ಗಟ್ಟಿಯಾಗಿದೆ, ಕಾಲಿನಲ್ಲಿ ಶಕ್ತಿ ಇದೆ ಎಂದು ಬಂಡಿಯನ್ನ ತಿಂದು ಬಕಾಸುರನಂತೆ ಸಿಂಹದ ಮರಿ ಸಿಡಿಲಿನ ಮರಿ ನಾನೆಂದು ನೀನು ಗಂಡುಗಲಿ ಪುಂಡನಂತೆ ಹಾರಾಡಿದರೆ ಇದೇ ಬಂದೂಕಿನಿಂದ ನಿನ್ನ ಎದೆಗುಂಡಿಗಿನ ಸಿಳಿ ಬಿಸಿ ರಕ್ತ ಕುಡಿದು ಬಿಟ್ಟನೆ ಬಲು ಎತ್ತರ. ನಾಗೇಗೌಡ, ನಿನ್ನ ಬಂದೂಕಿನ ಗುಂಡಿಗೆ ಬಗ್ಗುವ ದೇಹವಲ್ಲಲೇ ಇದು. ಹಿಂಡ ಕುರಿ ಹಾಲು ಕುಡಿದು ಗಂಡದೆ ಬೆಳೆಸಿಕೊಂಡಿರುವ ಈ ಗಂಡುಗಲಿ ಸಿಕ್ಕಂತ ನಿಮ್ಮಂತ ಸಮಾಜಘಾತುಕರ ಶಿರ ಸೀಳಲು ಸಿದ್ಧನಾಗಿ ನಿಂತ ಗಂಡುಗಲಿ ಕ್ರಾಂತಿಯ ಹುಲಿಲ.
ನಿನ್ನಂತೆ ಹಾರಾಡಿದ ಸಟ್ಟು ಹೊಡೆದ ಬಹದ್ದೂರನಂತೆ ಮೆರೆದ ಗಂಡು ಗಲಿ ಪುಂಡರು ಯಾರು ಬದುಕಿ ಉಳಿದಿಲ್ಲ ಈ ಚಕ್ರವರ್ತಿಯ ಕೈಯಲ್ಲಿ. ಅಂತದ್ರಲ್ಲಿ ನೀನ್ಯಾವ ಗಿಡದ ತಪ್ಪಲ ಈ ಚಕ್ರವರ್ತಿಗೆ? ಗಿಡದ ತೊಪ್ಪಲಲ್ಲಲೇ ಮಗನ ಚಕ್ರವರ್ತಿ, ಸಿಡಿಯುವ ಸಿಡಿಗೊಂಡು ನಾನು ಗುಳ್ಳೆ ನರಿಗೆ ಹೆದರಿ ಈ ನಾಗೇಗೌಡನ ಪಾದದಡಿಯಲ್ಲಿ ಬಿದ್ದು ಒದ್ದಾಡುವ ಹೇಡಿಯಲ್ಲ ಈ ಕನಕ. ನಾನು ಒಮ್ಮೆ ಮಾಳಿಂಗರಾಯನಿಗೆ ನಮಸ್ಕರಿಸಿ ಮನೆಗೆ ಭಂಡಾರದ ಪಟ್ಟನ್ನಿಟ್ಟುಕೊಂಡು ಗಗನಿಗೆ ಕಂಬಳಿ ಹಾಕಿ ಕೈಯಲ್ಲಿ ಕೊಡಲಿ ಹಿಡಿದು ಹೊರಟರೆ ನಿಮ್ಮಂತ ಕಟುಕ ಶ್ರೀಮಂತರ ರಕ್ತ ದೋಕುಳಿ ಆಡೇ ತೀರುವ ಪುಂಡ ಈ ಗಂಡು ಗಲಿ ಕಲಕ. ಬೆಳಗಾದರೆ ರಕ್ತದಿಂದಲೇ ಸ್ನಾನ ಮಾಡಿ ರಕ್ತವನ್ನೇ ಹಾಲಿನಂತೆ ಘಟಘಟನೆ ಕುಡಿದು ಬದುಕುತ್ತಿರುವ ಈ ನಾಗೇಗೌಡನಿಗೆ ರಕ್ತದೋಕಳಿ ಆಡುತ್ತೇನೆಂದು ನೀನು ಬಂದರೆ ಕ್ಷಣದಲ್ಲಿಯೇ ಹೆಣವಾಗಿ ಬೀಳುವಿ ಈ ನಾಗೇಗೌಡನ ಕೈಯಲ್ಲಿ. ಬಲು ಹುಷಾರ್ ಗೌಡ, ಈ ಕೆಚ್ಚದೆಯ ಕನಕನ ಹೆಣ ಬಿದ್ದರೂ ಚಿಂತೆ ಇಲ್ಲ. ಮತ್ತೆ ಪುನರ್ಜನ್ಮ ಪಡೆದು ಭೂಮಿಗೆ ಬಂದ ಭಗವಂತ ಭಕ್ತ ಕನಕ ದಾಸಲಾಗಿ ನಿನ್ನಂತ ಧನಿಕರ ದರ್ಪ ಅಡಗಿಸಿ ನಿನ್ನ ಕೊಪ್ಪಿದ ದೇಹವನ್ನು ಇಬ್ಬಾಗ ಮಾಡಿ ನಿನ್ನ ಬಿಸಿ ರಕ್ತ ಕುಡಿಯದೆ ಬಿಡುವುದಿಲ್ಲ ಈ ಪುನರ್ಜನ್ಮದ ಕನಕ ದಾಸ. ಪುನರ್ಜನ್ಮ ಪುನರ್ಜನ್ಮದ ಪುಂಡರನ್ನು ನಿಮ್ಮಂತ ಸಾವಿರಾರು ಪುನರ್ಜನ್ಮದ ಪುಂಡರನ್ನು ಮಣ್ಣು ಮುಕ್ಕಿಸಿ ಮಣ್ಣು ಕೊಟ್ಟು ಕೈ ತೊಳೆದುಕೊಂಡಿದ್ದಾನೆ ಈ ಬಹದ್ದೂರ್ ಬಂಟ ಚಕ್ರವರ್ತಿ. ಮರ್ಯಾದಿಂದ ಇಲ್ಲಿಂದ ಹೊರಟು ಹೋಗು, ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಚಕ್ರವರ್ತಿ. ನಿನ್ನೆ ನಡೆದ ರೈತರ ಸಮಾವೇಶದಲ್ಲಿ ನನ್ನಣ್ಣ ಶಿವರಾಯನ ಮೇಲೆ ಕೈ ಮಾಡಿದ ಈ ನಾಗೇಗೌಡನ ಕೈ ಕಡಿದು ಇವನ ಚರ್ಮ ಸುಲಿದು ನನ್ನಣ್ಣ ಶಿವರಾಯ ಮೆಟ್ಟುವ ಎಕ್ಕಡ ಮಾಡಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಸೊಕ್ಕಿನ ಕುನ್ನೆ ಕನಕ, ಈ ನಾಗೇಗೌಡನ ಚರ್ಮ ಸುಲಿದು ಆದರಕ್ಕೆ ಹುಟ್ಟಿದ ನಿನ್ನಣ್ಣನ ಶಿವರಾಯನಿಗೆ ಪಾದರಾಕ್ಷ ಮಾಡುತ್ತೇನೆಂದು ದಿಟ್ಟವಾಗಿ ನುಡಿದಿರುವಿಯಾ ಲುಚ್ಚಾನನ ಮಗನೇ? 18 ಜನರ ರಕ್ತಕ್ಕೆ ಹುಟ್ಟಿದ ಹುಂಬರನ ಮಗನೇ ಗೌಡ. ದೇವರಂತಿದ್ದ ನನ್ನಣ್ಣನಿಗೆ ಹಾದರದ ಮಗನೆಂದೆಯ ಹಾದರದ ಕುಂದಿಯೇ. ನಾನೀಗ ನಿನ್ನನ್ನು ಜೀವದಿಂದ ಮರ್ಯಾದಿಂದ ಕೆಳಗಿಳಿಸು ಆ ನಿನ್ನ ಎತ್ತಿದ ಕೊಡ್ಡಲಿಯನ್ನು. ಇರದಿದ್ದರೆ ಇದೇ ಪಿಸ್ತೂಲಿನಿಂದ ನಿನ್ನ ಎದೆ ಗುಂಡಿಗೆನ್ನು ಸೀಳಿ ಬಿಸಿ ರಕ್ತವನ್ನು ಕುಡಿದು ಬಿಟ್ಟನು. ಬಲು ಎಚ್ಚರ ಮಗನೇ. ನನಗೆ ಎಚ್ಚರ ಹೇಳುವ ಎಡಬಿಡಂಗಿ, ನೀ ನನ್ನ ರಕ್ತ ಕುಡಿಯುವುದಕ್ಕಿಂತ ಪೂರ್ವದಲ್ಲಿ ದ್ಯಾಮೋಹನ ಹರಕೆ ಕೋಳದಂತೆ ನಿನ್ನನ್ನು ಓಡಾಡಿಸಿ ಕಡಿದು ಆ ನಿನ್ನ ಹಸಿ ರಕ್ತದಿಂದಲೇ ಈ ನನ್ನ ಕೊಡಲಿ ತೊಳೆದುಕೊಳ್ಳುವೆ. ನೀ ಬಲು ಎಚ್ಚರ ಮಗನೇ. ತಡಕ ಕಣ್ಕಣ್ಣ, ಯಾಕ ಮಾತಿಗೊಮ್ಮೆ ಕುರುಬನ ಬಲಗೈ ಬಂಟ ಕೊಡ್ಲಿ ಎತ್ತತಿ ನಾ ಇರದ ಸರಿ ಮಾಡಾಕ. ರಾತ್ರಿ ನೀನಿದರಲ್ಲಿ ಭಾಗವಹಿಸಿ ಮಾತನಾಡಿದರೆ ನಿನ್ನ ರುಂಡ ಮುಂಡದಿಂದ ಬೇರ್ಪಡುವುದು ಬಾಲು ಜಾಗ್ರತೆ. ಲೇಖನಕ ಲೇಖನಕ ಜೋಡು ಹುಲಿಗಳಾಗಿ ಈ ನಾಡನ್ನಾಳಬೇಕೆಂದಿರುವ ಈ ಚಕ್ರವರ್ತಿ ನಾಗೇಗೌಡನನ್ನು ಎದುರು ಹಾಕಿಕೊಂಡು ನೆಗದ ಬಿದ್ದ ಸಾಹೇಬ ಗಂಡ ಅಲ್ಲಲೇ ಮಗನ ಇವನು ಪುಂಡ. ನಿನ್ನಂತ ಬಂಡ ಶ್ರೀಮಂತರಿಗೆ ಬುದ್ಧಿ ಕಲಿಸಲು ಇದು ದ್ವಾಪರ ಯುಗವಲ್ಲ, ಇದು ಕಲಿಯುಗ. ನಿನ್ನಂತ ಕಟುಕರ ರುಂಡ ಕತ್ತರಿಸುವ ಕ್ರಾಂತಿ ಯುಗ. ಕ್ರಾಂತಿಯುಗ.
ಕೆಟ್ಟ ಹುಲಿಯಾಗಿ ನಿನ್ನ ತಲೆ ಕಡೆಯುವುದೇ ಈ ಕಾಲ ಆಟ. ಮರ್ಯಾದೆಯಿಂದ ಹೇಳುತ್ತೇನೆ ಗೌಡ, ಸುಮ್ಮನೆ ನನ್ನಣ್ಣ ಶಿವರಾಯನನ್ನು ಹೊಡೆದು ಬಡಿದಿದ್ದು ತಪ್ಪಾಯಿತೆಂದು ನನ್ನಣ್ಣ ಶಿವರಾಯನ ಕಾಲು ಹಿಡಿದು ಕ್ಷಮೆ ಕೇಳು. ಇರದಿದ್ದರೆ ಕಾಣವಾದ ಈ ನಿನ್ನ ದೇಹವನ್ನು ಉರುಳಿಸಿ ನಿನ್ನನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸುತ್ತೇನೆ ಮಗನೇ. ಬಾಲು ಎಚ್ಚರ. ಏ ಕನಕ, ಸಾವಿರಾರು ಹಳ್ಳಿಗೆ ಸೌಕಾರನಾದ ಈ ಶ್ರೀಮಂತ ಸಿಂಹ ನಿನ್ನಣ್ಣನ ಕಾಲಿಡಿದು ಕ್ಷಮೆ ಕೇಳುವುದು ಅದೆಂದಿಗೂ ಸಾಧ್ಯವಿಲ್ಲ. ಈ ನಾಗೇಗೌಡನ ಸಾಧ್ಯವಾಗದ್ದನ್ನೇ ಸಾಧಿಸಬೇಕೆಂದು ಸರದಾರನಾಗಿ ಹುಟ್ಟಿ ಬಂದಿದ್ದೇನೆ ಈ ಕನ್ನಡ ನಾಡಿನಲ್ಲಿ. ಏ ಗೌಡ, ಧರ್ಮರಾಯನಂತಿದ್ದ ನನ್ನಣ್ಣನನ್ನು ಹೊಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುಡಾರಿಯಲ್ಲಲೇ ಮಗನ. ಹೇಳಿರಲ್ಲ ಮಗನೇ, ಚಂಡನ ಮಗನೇ. ಲೇ ಹರಾಮ್ಖೋರ್, ನನ್ನ ಗಂಡಸ್ತನಿಗೆ ಸವಾಲ್ ಹಾಕಿದೆಯಾ ಕೂಸೆ? ಸಂಚು ಮಾಡಿ ಹೊಂಚು ಹಾಕಿ ಯಾರಿಲ್ಲದ ಸಮಯವನ್ನು ಸಾಧಿಸಿ ನಾಳೆಗೆ ನಿನ್ನತ್ತಿಗೆಯ ನೇತ್ರಾವತಿಯನ್ನು ಹೊತ್ತು ತರಿಸಿ ಅವಳಿಗೆ ಒಂದೇ ಒಂದು ರಾತ್ರಿ ನಾನು ಗಂಡನಾಗಿ ಇರುವೆ. ಆವಾಗ ನಿನ್ನತ್ತಿಗೆಯ ಕೇಳು, ಈ ನಾಗೇಗೌಡ ಗಂಡಸೋ ಅಥವಾ ಚಂಡನೋ ನಿನಗೆ ಗೊತ್ತಾಗುತ್ತದೆ. ಮೋಸದಿಂದ ಬೆರೆಯುತ್ತಿರುವ ಈ ನಿನ್ನ ಕೆಟ್ಟ ಶ್ರೀಮಂತಿಕೆಯನ್ನು ಮೆಟ್ಟಿಸಿಳುತ್ತೇನೆ. ಯಾರಿಲ್ಲದ ಸಮಯ ಸಾಧಿಸಿ ನನ್ನತ್ತಿಗೆಯನ್ನು ಹೊತ್ತುಕೊಂಡು ಬಂದದ್ದೇ ನಿಜವಾದರೆ ನೀನು ಆತಳ ವಿತಳ ಪಾತಾಳದಲ್ಲಿ ಅಡಗಿಕೊಂಡು ಕುಳಿತರು ಹೊರಗೆಳೆದು ನಿನ್ನ ರುಂಡವನ್ನು ಚೆಂಡಾಡಿ ಆ ರುಂಡಕ್ಕೆ ಮೆಟ್ಟುವ ಮೆಟ್ಟಿಲ ತರ ಹಾಕಿ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡವನ್ನು ನಂದಿಸಿಕೊಂಡು ನಿನ್ನಂತ ಧನಿಕರ ದರ್ಪವನ್ನು ಅಡಗಿಸದಿದ್ದರೆ ನಾನೇಕೆ ಹುಟ್ಟಬೇಕು? ಕನ್ನಡ ನಾಡಿನಲ್ಲಿ ಚಲಿಸಿದ ಹಂಪಿ ಒಳಿ ಹಮ್ಮೀರಲಾಗಿ ನೋಡು ಗೌಡ, ನೀನೇನಾದರೂ ನನ್ನತ್ತಿಗೆಯ ತಂಟೆಗೆ ಬಂದರೆ ಗುಲಾಬಿ ಹೂವಿನಂತೆ ಅರಳಿ ನಿಂತಿರುವ ನಿನ್ನ ತಂಗಿ ನಾಗರತ್ನಾಳನ್ನು ಈಗ ನಿನ್ನ ಕಣ್ಣೆದುರಿಗೆ ಎಳೆದುಕೊಂಡು ಬಂದು ಮುತ್ತಿಸಬೇಕಾಗುತ್ತದೆ. ಬಾಲು ಎಚ್ಚರ ಮಗನೇ, ಬರುತ್ತೇನೆ, ನೆನಪಿಟ್ಟುಕೋ. ಗೊತ್ತಾಗುತ್ತದೆ ಈ ನಾಗೇಗೌಡನ ಕಾರ್ಯಸ್ಥಾನ. ಗೌಡ್ರ, ನೀವು ಅವ್ರ ಅತ್ತಿಗೆ ಸುದ್ದಿ ತೆಗೆದು ಬಾಳ ತಪ್ಪು ಮಾಡಿದ್ರಿ ಅನ್ನಂಗೆ ಕಾಣುತ್ತೆ. ರೋಸದಲ್ಲಿ ಕಾಲ್ ಜಾರಿ ಹೋಯ್ತು ಅಡ್ರಾತ್ರಿ. ಗೌಡ್ರಿ, ಇದೇನು ನಿಮ್ಮ ಹೇಳಿತನ? ನೀವು ಹೂ ಹೊಂದಿದ್ದರೆ ಸಾಕು ಮುಗಿಸಿ ಬಿಡ್ತಿದ್ದೆ ಆ ಕೊಬ್ಬಿದ ಕುಂಡಿಯ ಕರಕನ ಕಥೆಯನ್ನು. ಚಕ್ರವರ್ತಿ ಅವರೇ, ನಾವು ಸುಮ್ಮನೆ ಇರೋದ ಒಳ್ಳೇದು. ನಾವೇನಾದ್ರ ಜಾಸ್ತಿ ಮಾಡಿದ್ವಿ ಅಂದ್ರ ನಮ್ಮ ಮೂವರು ಕೋಳಿ ಚೆಂಡು ಕೆಡ್ದಂಗ ಕಚ 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 ಅಂತ ಕೆಡದು ಬಿಡ್ತಾನ. ಇನ್ನೂ ಸುಮ್ಮನೆ ಇಲ್ಲ ಅಂದ್ರೆ ರಕ್ತದ ಓಕಳಿ ಆಡಾಕು ಹೆಸೋದಿಲ್ಲ ಆ ಕನಿಕ. ಅವನ್ ಹೆಂಗ ಕಡಿಬೇಕು, ಎಲ್ಲಿ ಕಡಿಬೇಕು, ಎಷ್ಟೆಷ್ಟು ಕಡಿಬೇಕು? ಬರ್ರಿ ಹೋಗೋಣ, ನಾ ಹೇಳಕ್ ರೆಡಿ ಅದಾನೆ. ಹಾಗಾದ್ರೆ ನಡಿ ಹೋಗೋಣ. ಆ ಒಂದು